ತುಂಬ ಸುಲಭವಾಗಿ ಸರಳವಾಗಿ ಒಂದು ಸಾರನ್ನು ಮಾಡೋಣ. ಚಳಿಗಾಲಕ್ಕೆ ಮಳೆಗಾಲಕ್ಕೆ ಹೇಳಿ ಮಾಡಿಸಿದಂತಹ ರೆಸಿಪಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಂತೃಪ್ತಿ ಕಿಚನ್. ಇದನ್ನು ಮಾಡಲಿಕ್ಕೆ ಒಂದು ಮಿಕ್ಸರ್ ಜಾರ್ಗೆ 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಳೆದು ಕಡ್ಡಿ ಸಮೇತವಾಗಿ ಹಾಕ್ತಾಯಿದ್ದೀನಿ. ಹೀಗೆ ಹಾಕೋದ್ರಿಂದ ಒಳ್ಳೆ ಪರಿಮಳ ಆಗುತ್ತೆ. ಒಂದು 3-4 ಎಸಳು ಬೆಳ್ಳುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಶೀತಕ್ಕೆಲ್ಲ ಒಳ್ಳೆಯದು ಅಂತ ನಾನು ಹಾಕಿದ್ದೇನೆ. ಇಲ್ಲಾಂದರೆ ನೀವು ಸ್ಕಿಪ್ ಮಾಡ್ಬೋದು ತಿನ್ನಲ್ಲ ಅಂದರೆ. 2 ಹಸಿಮೆಣಸು, ಅಷ್ಟು ಖಾರ ಇಲ್ಲ ಹಾಗಾಗಿ 2 ಹಾಕಿದ್ದೇನೆ. ತುಂಬ ಖಾರ ಇದ್ದರೆ ಒಂದೇ ಹಾಕ್ಕೊಳ್ಳಿ. ಅರ್ಧ ಇಂಚಿನಷ್ಟು ಹೆಚ್ಚಿದಂತಹ ಶುಂಠಿ, 1 ಚಮಚದಷ್ಟು ಕಾಳು ಮೆಣಸು, 1 ಚಮಚದಷ್ಟು ಜೀರಿಗೆ. ಇಲ್ಲಿ ಕಾಳು ಮೆಣಸಿನ ಖಾರವೇ ಸ್ಟ್ರಾಂಗ್ ಆಗಿ ಇರುತ್ತೆ, ಯಾವುದನ್ನು ಹುರಿಯೋದು ಬೇಡ. ಹಾಗೆ ಹಸಿದಾಗಿ ತರಿಯಾಗಿ ಈ ರೀತಿ ಪುಡಿ ಮಾಡಿಕೊಂಡು ಬಂದಿದ್ದೇನೆ. ಕೊತ್ತಂಬರಿ ಸೊಪ್ಪು, ಜೀರಿಗೆ ಮತ್ತು ಕಾಳು ಮೆಣಸೆಲ್ಲ, ಬೆಳ್ಳುಳ್ಳಿ ಹಾಕಿರೋದೆಲ್ಲ ಈ ರೀತಿ ತರಿಯಾಗಿ ಪುಡಿ ಆದರೆ ಸಾಕು. ಈಗ ನೋಡಿ, ಈ ಗಾತ್ರದ 2 ಟೊಮೆಟೊ, ನಾನು ಜಾಮೂನ್ ಟೊಮೆಟೊ ತೊಗೊಂಡಿದ್ದೇನೆ. ಹುಳಿ ಟೊಮೆಟೊ ಸಿಕ್ಕಿದ್ರೆ ಅದನ್ನೇ ಹಾಕ್ಕೋಬೋದು. ತೊಳೆದು ದೊಡ್ಡ ಹೋಳನ್ನಾಗಿ ಮಾಡಿಬಿಟ್ಟು ಮಿಕ್ಸರ್ ಜಾರ್ಗೆ ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಈಗ ಅರ್ಕೊಂಡು ಬರೋಣ. ಟೊಮೆಟೊ ಹೋಳು ಪೂರ್ತಿಯಾಗಿ ನುಣ್ಣಗಾಗಬೇಕು, ಆ ರೀತಿ ಈಗ ಅರ್ಕೊಂಡು ಬರ್ತೇನೆ. ನೋಡಿ, ಪೂರ್ತಿಯಾಗಿ ರುಬ್ಬಿ ಆಗಿದೆ. ಕೊತ್ತಂಬರಿ ಸೊಪ್ಪನ್ನು ರುಬ್ಬಲಿಕ್ಕೆ ಹಾಕಿರೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಈ ಸಾರು. ಈಗ ಸಾರು ಮಾಡುವಂತಹ ಪಾತ್ರೆಗೆ ಅದನ್ನು ಹಾಕಿ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದ ಮಾಡ್ಕೋತೀನಿ. ಈಗ ನಾನು ಹಾಕಿರೋದು ಜಾಮೂನ್ ಟೊಮೆಟೊ ಆಗಿರೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೀನಿ. ಹುಳಿ ಟೊಮೆಟೊ ಹಾಕಿದರೆ ನೀವು ಹುಣಸೆ ಹಣ್ಣಿನ ರಸ ಹಾಕಬೇಕಂತ ಏನಿಲ್ಲ. ಒಲೆ ಮೇಲೆ ಇಟ್ಟು 1 ಚಮಚದಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ. ಸಾರಿಗೆ ಬೆಲ್ಲ ಹಾಕಿದ್ರೆ ರುಚಿ ಬ್ಯಾಲೆನ್ಸ್ ಆಗುತ್ತೆ, ಹಾಗಾಗಿ ಬೆಲ್ಲವನ್ನು ಸೇರಿಸ್ಬೇಕಾಗತ್ತೆ. ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಟೊಮೆಟೊವನ್ನು ರುಬ್ಬಿ ಹಾಕಿರೋದ್ರಿಂದ ಇದು ಗಟ್ಟಿಯಾಗತ್ತೆ, ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡೋಣ. ಚೆನ್ನಾಗಿ ಕುದಿಬೇಕು. ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾವು ಯಾವುದನ್ನು ಹುರಿದಿಲ್ವಲ್ಲ, ಕಾಳು ಮೆಣಸು, ಜೀರಿಗೆ, ಬೆಳ್ಳುಳ್ಳಿ ಎಲ್ಲ, ಟೊಮೆಟೊ ಎಲ್ಲ ಹಸಿದಾಗಿ ರುಬ್ಬಿರೋದ್ರಿಂದ ಸ್ವಲ್ಪ ಕುದಿಬೇಕಾಗತ್ತೆ. ಎಲ್ಲದರದ್ದು ಹಸಿ ವಾಸನೆ ಹೋಗಿ ಘಮ್ ಅಂತ ಪರಿಮಳ ಬರಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಫ್ಲೇಮನ್ನು ಆಫ್ ಮಾಡೋಣ. ಚಳಿಗಾಲಕ್ಕೆ ಮಳೆಗಾಲಕ್ಕೆಲ್ಲ ಹೇಳಿ ಮಾಡಿಸಿದಂತಹ ಸಾರು ಅನ್ನದೊಟ್ಟಿಗೆ ಊಟ ಮಾಡಲಿಕ್ಕೂ ಸಹ, ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ. ಈಗೊಂದು ಗಮ್ಮತ್ತಿನ ಒಗ್ಗರಣೆಗೆ ನೀವು ತುಪ್ಪ ಹಾಕ್ಬೋದು. ನಾನಿಲ್ಲಿ ತೆಂಗಿನೆಣ್ಣೆ ಹಾಕಿದ್ದೇನೆ. 1 ಚಮಚ ತೆಂಗಿನೆಣ್ಣೆ, ಸ್ವಲ್ಪ ಒಳ್ಳೆ ಪರಿಮಳ ಇರುವಂತಹ ಇಂಗು ಮತ್ತು ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆಯನ್ನು ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸ್ಕೊಳ್ತಾ ಇದ್ದೀನಿ. ಎಷ್ಟು ಈಸಿ ಇದೆ ಅಲ್ಲ, ತುಂಬ ಬೇಗ ಆಗುತ್ತೆ. ಬೇಳೆ ಬೇಡ, ರಸಂ ಪುಡಿ ಬೇಕು ಅದು ಸಹ ಇಲ್ಲ, ತುಂಬ ಸುಲಭವಾಗಿ ಯಾರು ಬೇಕಿದ್ರೂ ಮಾಡ್ಬೋದು. ಬೆಂದಂತಹ ಒಗ್ಗರಣೆಯನ್ನು ಸಾರಿಗೆ ಕೊಟ್ಟು ಮಿಕ್ಸ್ ಮಾಡಿದ್ರೆ ರುಚಿಯಾಗಿರುವಂತಹ ಜಟ್ಪಟ್ ಟೊಮ್ಯಾಟೊ ಸಾರು ತಯಾರಾಯಿತು. ಕೆಲವೇ ನಿಮಿಷಗಳಲ್ಲಿ ನೀವು ಮಾಡ್ಬೋದು. ನೋಡಿದ್ರಲ್ಲ, ಮಾಡೋದು ತುಂಬ ಈಸಿ ಇದೆ. ರೆಸಿಪಿ ಟ್ರೈ ಮಾಡಿ, ಹೇಗಾಯ್ತು ಅಂತ ತಿಳಿಸಿ. ಅದಕ್ಕೂ ಮುಂಚೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.